ಹೊನ್ನಾವರ ಶರಾವತಿ ಆರತಿ ಉತ್ಸವ ಸಮಿತಿಯವರು ಬಂದೂರು ಪ್ರದೇಶದಲ್ಲಿ ಆಯೋಜಿಸಿದ್ದ ಶರಾವತಿ ಆರತಿ ಕಾರ್ಯಕ್ರಮ ಗುರುವಾರ ಸಾಯಂಕಾಲ ಅದ್ದೂರಿಯಾಗಿ ಜರುಗಿತು. ಮಿರ್ಜಾನ್ ಆದಿಚುಂಚನಗಿರಿ ಶಾಖಾ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಆಶೀರ್ವಚನ ನೀಡಿದ ಶ್ರೀಗಳು, ಎಲ್ಲ ನಾಗರಿಕತೆಯು ಪ್ರಾರಂಭವಾಗುವುದು ನದಿ ದಡದ ಮೇಲೆ. ಅದೇ ರೀತಿ ಶರಾವತಿ ನದಿ ದಡದ ಮೇಲೆ ಎಷ್ಟೋ ಗ್ರಾಮಗಳ ಜನರ ಜೀವನ ಪ್ರಾರಂಭವಾಗಿರುವುದಲ್ಲದೆ ಇಂದಿಗೂ ಸಂತೋಷದಿಂದ ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ. ಈ ನದಿಯು ಕುಡಿಯುವ ನೀರು, ರೈತರು ಬೆಳೆದ ಬೆಳೆಗೆ ವಿದ್ಯುತ್ ಉತ್ಪಾದನೆ, ಮೀನುಗಾರಿಕೆ, ಮರಳುಗಾರಿಕೆ, ಫೋಟೋ ಶೂಟ್ ಸೇರಿದಂತೆ ವಿವಿಧ ರೀತಿಯಲ್ಲಿ ದೇಶ ವಿದೇಶಿಗರಿಗೂ ಹಿರಿಮೆ ಸಾರುತ್ತಿದೆ. ಶರಾವತಿ ನದಿಯನ್ನು ಮಲಿನ ಮಾಡದೆ ಶುದ್ಧವಾಗಿಟ್ಟುಕೊಂಡರೆ ನಮ್ಮ ಆರೋಗ್ಯವು ಉತ್ತಮವಾಗಿರಲಿದೆ ಎಂದರು. ಸಮಿತಿಯ ಗೌರವಾಧ್ಯಕ್ಷ ಜೆಟಿ ಪೈ ಮಾತನಾಡಿ, ಲಕ್ಷಾಂತರ ಕುಟುಂಬಗಳ ಜನರಿಗೆ ಜೀವನಾಧಾರ ಕಲ್ಪಿಸಿದೆ. ಕೃಷಿ, ತೋಟಗಾರಿಕೆಯಲ್ಲದೆ ಜೀವನಾಧಾರದ ಹಲವು ಉದ್ಯೋಗಗಳನ್ನು ನೀಡಿ ಜನರನ್ನು ಸಲಹುತ್ತಿದೆ. ರಾಜ್ಯಕ್ಕೆ ಬೆಳಕನ್ನು ನೀಡಿದ ಶರಾವತಿ ಅನೇಕ ಜೀವ ಸಂಕುಲಗಳಿಗೆ ಆಶ್ರಯ ನೀಡಿದೆ. ಇಂತಹ ಪುಣ್ಯ ನದಿ ಶರಾವತಿಯನ್ನು ನಮಿಸುವುದು ಪ್ರತಿಯೊಬ್ಬನ ಕರ್ತವ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ 3 ವರ್ಷಗಳಿಂದ ಶರಾವತಿ ಆರತಿ ಮೂಲಕ ನಮಿಸುವ ಕಾರ್ಯ ನೆರವೇರಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ವೆಂಕಟರಮಣ ಹೆಗಡೆ ಕವಲಕ್ಕಿ, ಜಿಜಿ ಶಂಕರ್, ಕೇಶವ್ ನಾಯ್ಕ್ ಬಳ್ಕೂರು, ಯೋಗೇಶ್ ಮೇಸ್ತಾ, ಡಾಕ್ಟರ್ ಜಿಪಿ ಪಾಟಣಕರ್, ರಾಜೇಶ್ ಸಾಳೆಹಿತ್ತಲ್, ವಿಶ್ವನಾಥ್ ನಾಯಕ್, ಶಿವರಾಜ್ ಮೇಸ್ತಾ, ಸಂಜು ಶೇಟ್, ಸುರೇಶ್ ಹೊನ್ನಾವರ್, ಎಂಎಸ್ ಹೆಗಡೆ ಖಣ್ಣಿ, ಮಂಜುನಾಥ್ ಗೌಡ, ರಾಜೇಶ್ ತಾಂಡೇಲ್ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ 5 ವೈದಿಕರ ಮೂಲಕ ಗಂಗಾರತಿಯ ಮಾದರಿಯಲ್ಲಿ ಶರಾವತಿ ನದಿಗೆ ಆರತಿ ಬೆಳಗಿಸಲಾಯಿತು. ಸಭಾ ಕಾರ್ಯಕ್ರಮದ ಮೊದಲು ಸಂಗೀತ ವಿದ್ವಾಂಸೆ ತಾರಾಜಿಯು ಭಟ್ ಸಂಗಡಿಗರಿಂದ ಶರಾವತಿ ಕುರಿತಾಗಿ ಭಜನಾ ಕಾರ್ಯಕ್ರಮ ನೆರವೇರಿತು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.